ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಮಗೆ ಅಮಾವಾಸ್ಯೆಗೆ ಇಂದಿನ ದಿನ ಅಂತ ಹೇಳಿದ್ರೆ ಶನಿವಾರ ಬಹಳ ಶಕ್ತಿ ಅನ್ನೋದಿರುತ್ತೆ. ಶನಿವಾರ ಮಿಸ್ ಮಾಡಿಕೊಳ್ಳದೆ ನಮ್ಮ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ದುಡ್ಡು ಕಾಸಿನ ವ್ಯವಹಾರ ಏನೇ ಇದ್ದರೂ ಕೂಡ ನಾವು ಯಾರನ್ನೋ ಅರ್ಜೆಂಟಾಗಿ ದುಡ್ಡು ಕೇಳಿರ್ತೀವಿ, ಕಷ್ಟಕ್ಕೆ ಕೊಟ್ಟಿರೋದಿಲ್ಲ, ಅಥವಾ ಕಷ್ಟಗಳು ಜಾಸ್ತಿ ಇದ್ದಾಗ ಈ ಪರಿಹಾರವನ್ನು ಮಾಡಿಕೊಂಡ್ರೆ ತುಂಬಾ ಉತ್ತಮವಾದ ಫಲವನ್ನು ಕೊಡುವಂಥ ಪರಿಹಾರ ಅಂತ ಹೇಳ್ಬಹುದು. ಯಾಕಂದರೆ ಎಲ್ರಿಗೂ ಒಂಥರ ಇದೇನು ತುಂಬ ಸಾಧಾರಣವಾಗಿರುತ್ತೆ, ಇದರಿಂದ ನಮಗೇನು ಒಂದು ಬದಲಾವಣೆ ಅನ್ನೋದು ಗೊತ್ತಾಗಲ್ಲ ಅಂತ ಕೆಲವೊಬ್ಬರು ಅಂದ್ಕೊಳ್ಬಹುದು. ಆದರೆ ತಪ್ಪದೆ ನೋಡಿ, ಈ ಪರಿಹಾರ ಮಾತ್ರ ತುಂಬ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ನಮಗೇನಾದರೂ ಸಡನ್ನಾಗಿ ಸಮಸ್ಯೆಗಳು ಅನ್ನೋದು ಯಾವ ರೀತಿ ಬರುತ್ತೆ, ಯಾವ ದಾರಿನಲ್ಲಿ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಆದರೆ ಕಷ್ಟ ಅಂತ ಬಂದಾಗ, ದುಡ್ಡು 1 ರೂಪಾಯಿ ಇಲ್ದಿದ್ದಾಗ ಈ ರೀತಿಯ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಇರ್ತೀವಲ್ವ, ಆ ಸಮಯಕ್ಕೆ ಬರುವಂಥ ಕಷ್ಟಗಳನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ರೂಪದಲ್ಲಿ ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ. ದುಡ್ಡು ಅನ್ನೋದು ನಮ್ಮನ್ನು ಹುಡುಕೊಂಡು ಬರುತ್ತೆ, ಯಾರದೋ ಒಬ್ಬರ ಕಡೆಯಿಂದಾದರೂ. ಏಕೆಂದರೆ ನಾವು ಏನೇ ಒಂದು ಬೆಲೆ ಬಾಳುವಂಥ ವಸ್ತುಗಳನ್ನು ಇಡಬಹುದು, ಒಂದು ಗುಟ್ಟಾಗಿ ರಹಸ್ಯವಾಗಿ ಜೋಪಾನ ಮಾಡುವಂಥ ಒಂದು ಬೀರುವಿನಲ್ಲಿ ನಾವು ಇಷ್ಟೆಲ್ಲ ನೀಟಾಗಿ ಇಟ್ಕೊಂಡಿರ್ತೀವಿ. ಲಕ್ಷ್ಮೀದೇವಿ ಇಲ್ಲಿ ನೆಲೆಸಿರ್ತಾಳೆ. ಆದರೆ ನಾವು ಬೀರುವ ಹತ್ತಿರ ಮಾಡಿಕೊಳ್ಳುವಂಥ ಪರಿಹಾರ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮಹಾಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು, ಕ್ಷೀರ ಸಮುದ್ರದಲ್ಲಿ. ಕಲ್ಲುಪ್ಪು ಅನ್ನೋದು ಮನುಷ್ಯನಿಗೆ ಇರುವಂಥ ದುಡ್ಡು ಕಾಸಿನ ಸಮಸ್ಯೆಗಳನ್ನು, ನೆಗೆಟಿವನ್ನು ಓಡಿಸುವಂಥ ಶಕ್ತಿ ಇದರಲ್ಲಿದೆ. ಯಾವಾಗಲೂ ನಮಗೆ ಏನಾದರೂ ಸುಸ್ತಾದಾಗ ಅಥವಾ ಸಮಸ್ಯೆಗಳು ಅಂತ ಬಂದಾಗ, ನೆಗೆಟಿವ್ ಅಂತ ಬಂದಾಗ, ಕೈ ಕಾಲೆಲ್ಲ ಸುಸ್ತಾಗ್ತಾ ಇದೆ, ತುಂಬ ಟಯರ್ಡ್ ಆಗಿದೆ, ನಮಗೆ ಹೊರಗಡೆ ಹೋಗಿ ಬಂದಿದ್ದೀವಿ, ತುಂಬ ಕಿರಿಕಿರಿ, ಯಾರು ಏನೇ ಮಾತಾಡಿದ್ರು, ಸಮಾಧಾನವಾಗಿ ಮಾತಾಡಿದ್ರು ಕೂಡ ಒಂಥರ ಕಷ್ಟ ಆಗಿಬಿಡುತ್ತೆ ನಮಗೆ. ಅವ್ರ ಮಾತು ಕೇಳ್ತಾ ಇದ್ದರೆ ಜಗಳ ಮಾಡೋದಕ್ಕೆ ಹೋಗ್ತೀವಿ. ಆ ಥರ ಎಲ್ಲ ಆಗೋದನ್ನು ನಾವು ನೋಡಬಹುದು. ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಕಷ್ಟಕ್ಕೆ ಈ ಪರಿಹಾರ ಅಂತ ಹೇಳಬಹುದು. ಮೊದಲು ನೀವು ಇದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಸದಾಕಾಲ ನಾವು ಉಪ್ಪನ್ನು ಶುಕ್ರವಾರದ ದಿನಗಳಲ್ಲಿ ತಗೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ಏನು ಸಂಬಳ ಸರಿಯಾಗಿ ಬರ್ತಾ ಇರೋದಿಲ್ಲ, ಅಥವಾ ಕಡಿಮೆ ಸಂಬಳ, ನಾವು ಯಾರನ್ನೋ ಏನೋ ಕೇಳಿರ್ತೀವಿ ದುಡ್ಡು ಕಾಸು, ಅಥವಾ ನಮ್ಮ ಮನೆಯಲ್ಲಿರುವ ಆ ಕಠಿಣವಾದ ಪರಿಸ್ಥಿತಿಗಳು, ಅದು ಯಾವುದೇ ಇದ್ದರೂ, ಯಾವುದೇ ರೂಪದಲ್ಲಿದ್ದರೂ ಕೂಡ ಅದನ್ನು ತಿಳಿ ಮಾಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ. ಸದಾಕಾಲ ನಾವು ಇದನ್ನು ಜಾಸ್ತಿ ಶುಕ್ರವಾರದ ದಿನಗಳಲ್ಲಿ ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನೋದು ಸಿಗುತ್ತೆ. ಇನ್ನು ನೀವು ಇದನ್ನು ಅಮಾವಾಸ್ಯೆಗೆ ಇಂದಿನ ದಿನ ಶನಿವಾರ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ರಾತ್ರಿ ಯಾಕೆ ಮಾಡ್ಕೊಳ್ಬೇಕು ಅಂದರೆ, ಪ್ರಕೃತಿಯಲ್ಲಿ ತುಂಬಾ ಒಂದು ಸೈಲೆಂಟಾಗಿ ಇರುವಂಥ ಒಂದು ಸಮಯ. ಆ ಸಮಯದಲ್ಲಿ ನಾವು ಇದನ್ನು ಮಾಡಿಕೊಂಡಾಗ ಅದು ನಮ್ಮ ಬೀರುವ ಹತ್ತಿರ ಮಾಡ್ಕೊಳ್ಬೇಕು ಸ್ನೇಹಿತರೆ. ತುಂಬ ಜನಕ್ಕೆ ಬೀರುವಿನಲ್ಲಿ ಬಟ್ಟೆಗಳನ್ನು, ಆ ಹೊಸ ಬಟ್ಟೆಗಳು, ಹಳೆ ಬಟ್ಟೆಗಳು ಅಂತ ನಾವು ಲೆಕ್ಕಕ್ಕೆ ತಗೊಳ್ಳದೆ ಜೋಡಿಸಿ ಅಥವಾ ಹಂಗೆ ಬಿಟ್ಟಿರ್ತೀವಿ. ಹಾಗೆಲ್ಲ ಕೂಡ ಏನಾಗುತ್ತೆ ಅಂದರೆ, ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಇರೋದಿಲ್ಲ. ನಾವು ಯಾವುದೇ ಇರಲಿ ನೀಟಾಗಿ ಇಟ್ಕೊಂಡಿದ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರ ನಿವಾಸಿಸುತ್ತಾಳೆ. ಅದಕ್ಕೋಸ್ಕರ ಬೀರುವ ಕೆಳಗಡೆ ನೀವು ಇದನ್ನು ಕ್ಲೀನಾಗಿ ಒರೆಸ್ಬಿಟ್ಟು ಅರಿಶಿನ ನೀರನ್ನು ಚೆಲ್ಲಬೇಕು ಸ್ನೇಹಿತರೆ. ಆಗೇನಾಗುತ್ತೆ, ಮನೆಯಲ್ಲಿರುವಂಥ ಆ ನೆಗೆಟಿವ್ ಎಲ್ಲ ಹೊರಟೋಗುತ್ತೆ. ಒಂದು ಮಣ್ಣಿನ ಬೌಲನ್ನು ನೀವು ತಗೊಳ್ಳಿ, ಅಥವಾ ಗಾಜಿನ ಬೌಲ್ ತಗೊಂಡ್ರೂ ಕೂಡ ಆಗುತ್ತೆ. ಈ ಎರಡರಲ್ಲಿ ಯಾವುದಾದ್ರೂ ತಗೊಳ್ಬಹುದು. ಗಾಜಿನ ಬೌಲ್ ಯಾಕೆ ತಗೊಳ್ಬೇಕು ಅನ್ನೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ.
ಸಾಧಾರಣವಾಗಿ ಇವರು ಹೇಳ್ತಾರೆ ಅಷ್ಟೇ ಅಂತ ಅಂದ್ಕೊಳ್ತೀರಾ. ಆದರೆ ರಾಹುಕಾರಕ ನಮ್ಮ ಸಮಸ್ಯೆಗಳನ್ನು ಓಡಿಸುವಂಥದ್ದು, ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥದ್ದು, ತುಂಬ ಈಸಿಯಾಗಿ ಕಠಿಣ ಸಮಸ್ಯೆಗಳನ್ನು ಕೂಡ ನಮ್ಮ ಕಡೆಯಿಂದ ದೂರ ಮಾಡುವಂಥ ಶಕ್ತಿ ಗಾಜಿನ ಬೌಲು, ಲೋಟ ಎಲ್ಲದಕ್ಕೂ ಇರುತ್ತೆ. ಅರ್ಧ ಸಮಸ್ಯೆ ಹೊರಟೋಗುತ್ತೆ ಈ ಗಾಜಿನ ಒಂದು ಪರಿಹಾರ ನಾವು ಮಾಡಿಕೊಂಡಾಗ. ಇನ್ನು ಅದರಲ್ಲಿ ಇದನ್ನು ಮಾಡ್ಕೊಳ್ತಾ ಇದ್ದೀವಲ್ವ, ಕಲ್ಲುಪ್ಪಿನ ಪರಿಹಾರ, ನೀವು ಎಡಗೈಯಲ್ಲಿ ತಗೊಂಡು ಇದಕ್ಕೆ ಹಾಕಬೇಕಾಗುತ್ತೆ. ಒಂದು ಪರಿಹಾರಕ್ಕಾಗಿ ಮಾಡ್ತಾ ಇದ್ದೀವಿ ಅನ್ನುವಾಗ ನೀವು ಎಡಗೈಯಲ್ಲಿ ಕಲ್ಲುಪ್ಪನ್ನು ತಗೊಂಡು ಗಾಜಿನ ಬೌಲಲ್ಲಿ ಹಾಕಬೇಡಿ. ಸ್ವಲ್ಪ ಚೆಲ್ಲೋಗೋ ಥರ ಹಾಕೋದಕ್ಕೆ ಹೋಗಬೇಡಿ. ಯಾವತ್ತೂ ಅಷ್ಟೇ ಕೆಳಗಡೆ ಬೀಳಬಾರ್ದು. ಸಾಸಿವೆಯನ್ನು ತಗೊಳ್ಳಿ. ತಂತ್ರ ಪರಿಹಾರಗಳಲ್ಲಿ ಮುಖ್ಯವಾಗಿ ನಾವು ಕಪ್ಪು ಸಾಸಿವೆಯನ್ನು ಕೂಡ ತಗೊಳ್ತೀವಿ. ಸಾಸಿವೆ ಅನ್ನೋದು ನಮ್ಮ ಮನೆಯಲ್ಲಿರುವಂಥ ದೃಷ್ಟಿದೋಷಗಳನ್ನು, ನಮ್ಮ ಮೇಲೆ ಇರುವಂಥ ನರದೃಷ್ಟಿಗಳನ್ನು ಎಳೆದು ಬಿಸಾಕುವಂಥ ಒಂದು ಶಕ್ತಿ ಇದಕ್ಕಿದೆ ಸ್ನೇಹಿತರೆ. ತುಂಬ ಜನ ಸಾಸಿವೆಯನ್ನು ನಿಮಿಷದಲ್ಲೇ ನಮಗೆ ಬಂದಿರುವಂಥ ಸಮಸ್ಯೆಗಳನ್ನು ತೆಗೆಯುವಂಥ ಶಕ್ತಿ ಇದಕ್ಕಿರೋದ್ರಿಂದ ತುಂಬ ಜನಕ್ಕೆ ಗೊತ್ತು ಇದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತಂದ್ಬಿಟ್ಟು. ನೀವು ಕೂಡ ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕಿಬಿಟ್ಟಿದ್ದೆ ಅರಿಶಿಣ, ಕುಂಕುಮ ಹಾಗೂ ತುಳಸಿ ದಳವನ್ನು ಇದರಲ್ಲಿ ಇಡಬೇಕಾಗುತ್ತೆ. ಇಷ್ಟನ್ನು ನೀವು ಇಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಕೈಯಲ್ಲಿ ಇಟ್ಕೊಂಡು ಹೇಳ್ಕೊಳ್ಬೇಕು, ನಮಗೆ ಈ ರೀತಿ ಸಮಸ್ಯೆಗಳು ಬಂದಿದೆ, ಅದನ್ನು ಹೋಗ್ಲಾಡಿಸು ತಾಯಿ ಮಹಾಲಕ್ಷ್ಮಿ ಅಂತಂದ್ಬಿಟ್ಟು, ಅಥವಾ ನಿಮ್ಮ ಇಷ್ಟ ದೇವರನ್ನು ಕೇಳ್ಕೊಳ್ಬೇಕು. ನಾವು ಪರಿಹಾರ ಮಾಡ್ತಾಯಿದ್ದೀವಿ ಅಂದರೆ ಅಷ್ಟೇ ಶ್ರದ್ಧೆಯಿಂದ ನಮಗೆ ಬಂದಿರುವಂಥ ಆ ಸಮಸ್ಯೆಗಳನ್ನು ದೂರ ಮಾಡುವಷ್ಟು ದಾರಿಯನ್ನು ನೀನು ತೋರಿಸು ತಾಯಿ, ನಮ್ಮ ಮನೆಯಲ್ಲಿ ಸದಾ ಕಾಲ ಸುಖ ಸಂತೋಷ ಅನ್ನೋದು ಇರಲಿ ಅಂತ ಕೇಳಿಕೊಂಡು ಇದನ್ನಿಡಿ. ಈ ರೀತಿ ನಾವು ಇಟ್ಟಿರುವಂಥ ಈ ಬೌಲನ್ನು ಸರಿಸುಮಾರು ಕರೆಕ್ಟಾಗಿ ನೀವು 1 ತಿಂಗಳವರೆಗೂ ಇಡಬೇಕು ಸ್ನೇಹಿತರೆ. ಬರುವಂಥ ಅಮಾವಾಸ್ಯೆ ಇರುತ್ತಲ್ವ, ಆ ಅಮಾವಾಸ್ಯೆಗೆ ನೀವೇನು ಮಾಡಬೇಕು ಅಂದರೆ ಇದನ್ನು ತೆಗೆದುಬಿಟ್ಟು ಕ್ಲೀನಾಗಿ ಹರಿಯುವ ನೀರಿಗಾಗಿರಬಹುದು, ಅಥವಾ ನೀವು ಮನೆಯಿಂದ ಹೊರಗಡೆ ಸ್ವಲ್ಪ ದೂರದಲ್ಲೇ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು, ತದನಂತರ ಈ ಹೊಸದಾಗಿ ನೀವು ಬರುವಂಥ ಅಮಾವಾಸ್ಯೆಗೆ ಈ ರೀತಿಯ ಪರಿಹಾರವನ್ನೇನಾದರೂ ಮಾಡಿಕೊಂಡ್ರೆ ಒಂದೊಂದೇ ಸಮಸ್ಯೆಗಳನ್ನು ಇದು ಹೇಳ್ಕೊಳ್ತಾ ಇರುತ್ತೆ. ಅಂದರೆ ನೆಗೆಟಿವ್ ಅನ್ನೋದು ಹೇಳ್ಕೊಳ್ಳುತ್ತೆ, ಒಳ್ಳೆಯದಾಗುತ್ತೆ. ಎಲ್ರಿಗೂ ಕೂಡ ಧನ್ಯವಾದಗಳು.